ದೇಶದಾದ್ಯಂತ ರಾಮ ಮಂದಿರ ಹುಂಡಿಗಳು ಪ್ರಕರಣ ಸಂಚಲನವನ್ನೇ ಮೂಡಿಸಿದೆ. ಇದರ ನಡುವೆ ಇದೀಗ ಬದ್ರಿನಾಥ ಕೇದಾರನಾಥ ದೇಗುಲದಿಂದಲೂ ಆಘಾತದ ಒಂದು ಸುದ್ದಿ ಹೊರಬೀಳ್ತಾ ಇದೆ. ಭಕ್ತರ ದೇಣಿಗೆ ದುರುಪಯೋಗ ಅನ್ನುವಂಥ ಒಂದು ಪತ್ರ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಅಯೋಧ್ಯೆ ರಾಮ ಮಂದಿರದ ಹುಂಡಿ ಹಣ ದುರ್ಬಳಕೆ ಪ್ರಕರಣದ ತನಿಖೆ ದೇಶದಾದ್ಯಂತ ಚರ್ಚೆ ಆಗ್ತಿರ್ತಕ್ಕಂಥ ಬೆನ್ನಲ್ಲೇ ಇದೀಗ ಉತ್ತರಾಖಂಡದ ಬದ್ರಿನಾಥ ಹಾಗೂ ಕೇದಾರನಾಥ ದೇವಾಲಯಗಳಲ್ಲೂ ಕೂಡ ಭಕ್ತರ ದೇಣಿಗೆ ದುರುಪಯೋಗದ ಆರೋಪ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಭಕ್ತರ ದೇಣಿಗೆ ದುರುಪಯೋಗ ಅನ್ನುವಂಥ ಒಂದು ಪತ್ರ ವೈರಲ್ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಪತ್ರ ವೈರಲ್ ಬೆನ್ನಲ್ಲೇ ಈಗ ಎಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ. ಬದ್ರಿನಾಥ ಕೇದಾರನಾಥ ದೇವಾಲಯ ಸಮಿತಿ ಈಗ ತನಿಖೆಗೆ ಆದೇಶ ನೀಡಿದೆ. ಕೇದಾರನಾಥ ದೇವಸ್ಥಾನದ ಬಿಕೆಟಿಸಿ ಅಧ್ಯಕ್ಷ ಹೇಮಂತ್ ದ್ವಿವೇದಿ ಈ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ಬೆಳವಣಿಗೆಯನ್ನು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಬದ್ರಿನಾಥ ಕೇದಾರನಾಥ ದೇವಸ್ಥಾನ ಸಮಿತಿ ಬಿಕೆಟಿಸಿ ತನಿಖೆಗೆ ಆದೇಶ ನೀಡಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿರತಕ್ಕಂಥ ಪತ್ರದಲ್ಲಿ ಭಕ್ತರ ದೇಣಿಗೆ ಹಾಗೂ ಕಾಣಿಕೆಗಳ ದುರುಪಯೋಗ ನಡೆದಿದೆ ಅಂತಕ್ಕಂಥ ಒಂದು ಆರೋಪ ಇದೀಗ ಕೇಳಬಂದಿರತಕ್ಕಂಥದ್ದು. ಈ ಪತ್ರ ವೈರಲ್ ಆದ ಬೆನ್ನಲ್ಲೇ ದೇವಾಲಯ ಆಡಳಿತ ಎಚ್ಚೆತ್ತುಕೊಂಡಿದೆ. ಆ ಪತ್ರವನ್ನು ನೀವು ಗಮನಿಸಬಹುದು. ಈ ಕುರಿತು ಪ್ರತಿಕ್ರಿಯಿಸಿರತಕ್ಕಂಥ ಬದ್ರಿನಾಥ ಕೇದಾರನಾಥ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಹೇಮಂತ್ ದ್ವಿವೇದಿ ಆರೋಪಗಳನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದು, ವಾಸ್ತವಾಂಶ ತಿಳಿಯೋದಕ್ಕೆ ಸ್ವತಂತ್ರ ತನಿಖಾ ಸಮಿತಿಯನ್ನ ರಚನೆ ಮಾಡಲಾಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ತನಿಖೆಯಲ್ಲಿ ಯಾರೇ ತಪ್ಪಿತಸ್ಥರು ಅಂತ ಸಾಬೀತಾದರೂ ಕೂಡ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ಅಧ್ಯಕ್ಷರ ವೈಯಕ್ತಿಕ ಕಾರ್ಯದರ್ಶಿ ಅಂತ ಉಲ್ಲೇಖಿಸಲಾಗುತ್ತಿರತಕ್ಕಂಥ ವ್ಯಕ್ತಿ ತಮ್ಮ ವೈಯಕ್ತಿಕ ಕಾರ್ಯದರ್ಶಿಯಲ್ಲ, ದೇವಸ್ಥಾನ ಸಮಿತಿಯ ನಿಯಮಿತ ಸಿಬ್ಬಂದಿ ಅಂತ ಹೇಮಂತ್ ದ್ವಿವೇದಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇನ್ನು ದೇಶದಲ್ಲಿ ಇರತಕ್ಕಂಥ ದೇಗುಲಗಳ ಕಾಣಿಕೆ ಬಗ್ಗೆ ತೀವ್ರ ಚರ್ಚೆ ಶುರುವಾಗ್ಬಿಟ್ಟಿದೆ. ದೇಶದಲ್ಲಿ ಅಂದಾಜು 8 ರಿಂದ 10 ಲಕ್ಷ ದೇವಾಲಯಗಳಿದ್ದಾವೆ. 4 ಲಕ್ಷ ದೇಗುಲಗಳು ರಾಜ್ಯ ಸರ್ಕಾರಗಳ ಅಡಿಯಲ್ಲಿದೆ. ವಿಶೇಷ ಧಾರ್ಮಿಕ ಕಾಯ್ದೆ ಅಡಿ ಕಾರ್ಯನಿರ್ವಹಣೆ ಆಗುತ್ತೆ. 9 ಲಕ್ಷ ಕೋಟಿ ಮೌಲ್ಯದ ಆಸ್ತಿ ಹೊಂದಿರತಕ್ಕಂಥ ದೇಗುಲಗಳು ಇವೆಲ್ಲ. ಲಭ್ಯವಿರತಕ್ಕಂಥ ಅಂದಾಜುಗಳ ಪ್ರಕಾರ ಈಗ ದೇಶದಲ್ಲಿ ಸುಮಾರು 8 ರಿಂದ 10 ಲಕ್ಷ ದೇವಾಲಯಗಳಿದ್ದಾವೆ. ಇವುಗಳಲ್ಲಿ ಸುಮಾರು 4 ಲಕ್ಷ ದೇವಾಲಯಗಳು ವಿವಿಧ ರಾಜ್ಯ ಸರ್ಕಾರಗಳ ಅಧೀನದಲ್ಲಿರ್ತಕ್ಕಂಥ ಧಾರ್ಮಿಕ ದತ್ತಿ ಮಂಡಳಿಗಳು ಹಾಗೂ ಅಥವಾ ಸಂಬಂಧಿತ ಕಾನೂನಿನ ಅಡಿಯಲ್ಲಿ ನಿರ್ವಹಣೆ ಆಗ್ತಾ ಇದೆ. ಇನ್ನು ಈ ದೇವಾಲಯಗಳು ಆಯಾ ರಾಜ್ಯಗಳ ಹಿಂದೂ ಧಾರ್ಮಿಕ ಮತ್ತು ದತ್ತಿ ಸಂಸ್ಥೆಗಳ ಕಾಯ್ದೆಗಳಂತಹ ವಿಶೇಷ ಕಾನೂನಿನ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ದೇಣಿಗೆ, ಆಸ್ತಿ ನಿರ್ವಹಣೆ, ಸಿಬ್ಬಂದಿ ನೇಮಕ ಹಾಗೂ ಆಡಳಿತ ಸಂಬಂಧಿತ ಪ್ರಕ್ರಿಯೆಗಳು ಈ ಕಾನೂನುಗಳ ಅನ್ವಯ ನಡೆಯುತ್ತೆ. ದೇಶದ ದೇವಾಲಯಗಳ ಒಟ್ಟು ಆಸ್ತಿಯ ಮೌಲ್ಯ ಸುಮಾರು 9 ಲಕ್ಷ ಕೋಟಿ ಅಂತ ವಿವಿಧ ಅಧ್ಯಯನಗಳು ಹಾಗೂ ಮಾಧ್ಯಮ ವರದಿಗಳ ಪ್ರಕಾರ ಇದು ಗೊತ್ತಾಗ್ತಾ ಇದೆ. ಈ ಕುರಿತು ಏಕೀಕೃತ ಸರ್ಕಾರಿ ಅಂಕಿಅಂಶಗಳು ಇನ್ನೂ ಕೂಡ ಲಭ್ಯ ಆಗಿಲ್ಲ. 9 ಲಕ್ಷ ಅಂತ ಹೇಳಬಹುದು. ಇನ್ನು ಮಹಾರಾಷ್ಟ್ರ ರಾಜ್ಯದಾದ್ಯಂತ 77,282 ದೇಗುಲಗಳು ನೋಂದಣಿಯಾಗಿದ್ದಾವೆ. ಪಶ್ಚಿಮ ಬಂಗಾಳದಲ್ಲಿ ಬರೋಬ್ಬರಿ 56,658 ದೇಗುಲಗಳಿವೆ. ಉತ್ತರ ಪ್ರದೇಶದಲ್ಲಿ 37,500 ದೇಗುಲಗಳು ನೋಂದಣಿಯಾಗಿದೆ. ಕಾಶಿ ದೇಗುಲ ಸಂಪೂರ್ಣ ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿದೆ. ಇನ್ನು ಅಯೋಧ್ಯ ರಾಮ ಮಂದಿರದಲ್ಲಿ 15 ಸದಸ್ಯರ ಟ್ರಸ್ಟ್ ರಚನೆಯಾಗಿದೆ. ಸುಪ್ರೀಂ ನಿರ್ದೇಶನದಂತೆ ಟ್ರಸ್ಟ್ ರಚಿಸಿರತಕ್ಕಂಥ ಕೇಂದ್ರ ಸರ್ಕಾರ ಇನ್ನು ಟ್ರಸ್ಟ್ ಮಂದಿರದ ಉಸ್ತುವಾರಿ ಹಾಗೂ ಹಣಕಾಸು ನಿರ್ವಹಣೆ ಒತ್ಕೊಳ್ಳಲಾಗಿದೆ. ಈಗ ಅಯೋಧ್ಯೆ ರಾಮ ಮಂದಿರದ ಕಾಣಿಕೆ ಹಾಗೂ ಹಣಕಾಸು ನಿರ್ವಹಣೆ ಕುರಿತ ಒಂದು ಚರ್ಚೆಯ ನಡುವೆ ಇದೀಗ ದೇಶದ ವಿವಿಧ ರಾಜ್ಯಗಳಲ್ಲಿರ್ತಕ್ಕಂಥ ದೇವಾಲಯಗಳ ಆಡಳಿತ ವ್ಯವಸ್ಥೆಯು ಕೂಡ ಮತ್ತೆ ಗಮನ ಸೆಳೀತಾ ಇದೆ. ಎಲ್ಲೆಲ್ಲಿ ಎಷ್ಟೆಷ್ಟು ದೇವಸ್ಥಾನಗಳಿದೆ, ಪ್ರತಿಯೊಂದು ವಿಚಾರಗಳು ಕೂಡ ಈಗ ಗಮನ ಸೆಳೀತಾ ಇದೆ. ರಾಜ್ಯದಿಂದ ರಾಜ್ಯಕ್ಕೆ ದೇವಾಲಯಗಳ ನಿರ್ವಹಣೆಯ ಮಾದರಿ ಬದಲಾಗಿದ್ದು, ಕೆಲವು ದೇವಾಲಯಗಳು ರಾಜ್ಯ ಸರ್ಕಾರಗಳ ಅಧೀನದಲ್ಲಿದ್ದರೆ ಇನ್ನೂ ಕೆಲವು ಟ್ರಸ್ಟ್ಗಳ ಮೂಲಕ ಕಾರ್ಯನಿರ್ವಹಿಸ್ತಾ ಇದೆ. ಲಭ್ಯ ಇರತಕ್ಕಂಥ ನೋಂದಣಿ ಮಾಹಿತಿ ಪ್ರಕಾರ ಮಹಾರಾಷ್ಟ್ರದಲ್ಲಿ ಸುಮಾರು 77,282 ದೇವಾಲಯಗಳಿದ್ದಾವೆ.
ಪಶ್ಚಿಮ ಬಂಗಾಳದಲ್ಲಿ 56,658 ದೇವಾಲಯಗಳು ಹಾಗೂ ಉತ್ತರ ಪ್ರದೇಶದಲ್ಲಿ ಸುಮಾರು 37,500 ದೇವಾಲಯಗಳು ನೋಂದಣಿ ಆಗಿದೆ. ಈ ದೇವಾಲಯಗಳ ಆಡಳಿತ ಆಯಾ ರಾಜ್ಯಗಳ ಕಾನೂನು ಹಾಗೂ ವ್ಯವಸ್ಥೆಗಳ ಅನ್ವಯ ನಡೆಯುತ್ತೆ. ಕಾಶಿ ವಿಶ್ವನಾಥ ದೇವಸ್ಥಾನದ ಆಡಳಿತ ವಿಶೇಷ ಕಾನೂನು ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇವಸ್ಥಾನ ಟ್ರಸ್ಟ್ ಮೂಲಕ ನಡೀತಾ ಇದ್ದು ಅದರ ಆಡಳಿತದಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಕೂಡ ಇರುತ್ತೆ. ಇನ್ನೊಂದು ಕಡೆ ಅಯೋಧ್ಯೆಯ ಶ್ರೀರಾಮ ಮಂದಿರದ ನಿರ್ವಹಣೆಗಾಗಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ನಿರ್ದೇಶನದ ಅನ್ವಯ 15 ಸದಸ್ಯರ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅನ್ನು ರಚನೆ ಮಾಡಿದೆ. ಈ ಟ್ರಸ್ಟ್ ಏನಿದೆ, ಈ ಟ್ರಸ್ಟೇ ಮಂದಿರದ ಆಡಳಿತ, ದೈನಂದಿನ ಉಸ್ತುವಾರಿ ಆಗಿರ್ಬೋದು ಅಥವಾ ಕಾಣಿಕೆ ಆಗಿರ್ಬೋದು ಹಾಗೂ ಹಣಕಾಸಿನ ನಿರ್ವಹಣೆಯ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ. ಇನ್ನು ದೇವಾಲಯಗಳ ಆಡಳಿತ, ಕಾಣಿಕೆ ಸಂಗ್ರಹ ಹಾಗೂ ಹಣಕಾಸಿನ ಟ್ರಾನ್ಸ್ಪರೆಂಟ್ ಅಂದರೆ ಪಾರದರ್ಶಕತೆ ಈ ಕುರಿತು ದೇಶದಾದ್ಯಂತ ಚರ್ಚೆ ನಡೀತಿರತಕ್ಕಂಥ ಈ ಸಂದರ್ಭದಲ್ಲಿ ದೇವಾಲಯಗಳ ನಿರ್ವಹಣಾ ವ್ಯವಸ್ಥೆಯ ಕುರಿತು ಸಾರ್ವಜನಿಕರ ಆಸಕ್ತಿಯು ಕೂಡ ಹೆಚ್ಚಾಗಿದೆ. ಒಟ್ಟಾರೆ ಹೇಳಬೇಕು ಅಂದರೆ ದೇಶದ ವಿವಿಧ ದೇವಾಲಯಗಳ ಆಡಳಿತ ವ್ಯವಸ್ಥೆ ಒಂದೇ ಮಾದರಿಯಲ್ಲಿ ಇಲ್ಲ. ರಾಜ್ಯ ಸರ್ಕಾರಗಳ ಅಧೀನ ವಿಶೇಷ ಕಾನೂನುಗಳು ಹಾಗೂ ಟ್ರಸ್ಟ್ಗಳ ಮೂಲಕ ನಿರ್ವಹಣೆ ನಡೀತಾ ಇದ್ದಾವೆ. ಅಯೋಧ್ಯೆ ರಾಮ ಮಂದಿರದ ಆಡಳಿತವನ್ನು ಈಗ 15 ಸದಸ್ಯರ ಟ್ರಸ್ಟ್ ನೋಡಿಕೊಳ್ತಾ ಇದೆ. ಈಗ ಒಂದು ವಿಚಾರದಿಂದ ಈಗ ಎಲ್ಲ ದೇವಸ್ಥಾನಗಳಲ್ಲೂ ಈಗ ಏನು ಒಂದು ಪತ್ರ ರವಾನೆ ಆಗಿದೆ, ಅಂದರೆ ಎಲ್ಲ ಕಡೆ ವೈರಲ್ ಆಗಿದೆ. ಆ ವೈರಲ್ ಆಗ್ತಿದ್ದ ಹಾಗೆ ಎಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ.